ನಮಸ್ಕಾರ ದೇವರು. ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಗೌರಿ ಗಣೇಶ ಹಬ್ಬ ಅಂದ್ರೆ ಏನು, ಅದರ ಮೂಲ ಉದ್ದೇಶ ಏನು ಅಂತ ಒಂದು ಚಿಕ್ಕ ಕತೆ ಹೇಳ್ತಾ ಹೋಗ್ತೀನಿ ಬನ್ನಿ. ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಏನಪ್ಪಾ ಅಂದ್ರೆ ಶಿವನ್ ಹೆಂಡತಿ ಪಾರ್ವತಿ, ಗೌರಿ ಏನು ಗಣೇಶನಮ್ಮ ಹೆಂಗಾದ್ರು ಅಂತ. ಸೊ ಪಾರ್ವತಿ ತಾಯಿನೇನೆ ನಾವು ಇನ್ನೊಂದು ಹೆಸರು ಸ್ವರ್ಣ ಗೌರಿ ಅಂತ ಕರೀತಾರೆ. ಸೊ ಅಷ್ಟೇನೆ, ಸಿಂಪಲ್, ಇನ್ನೇನಿಲ್ಲ. ಸೊ ಇವತ್ತೇನಪ್ಪಾ ಅಂದ್ರೆ ತುಂಬಾ ಜನ ನಾವು ನೋಡಿರ್ತೀವಿ ತೆನಿಯರಿವರೆಗೂ ಉಪವಾಸ ಇರ್ತಾರೆ. ಮದುವೆ ಆಗಿರೋರು ಅಷ್ಟೇನೆ, ಮತ್ತೆ ಮದುವೆ ಆಗಿರೋ ಹೆಣ್ಮಕ್ಳುಗಳು ಅಷ್ಟೇನೆ. ಏನಕ್ಕಪ್ಪ ಅಂದ್ರೆ ಮದುವೆ ಆಗಿರೋರು ಒಂದು ನಮ್ಮ ಗಂಡಿಗೆ ಆಯುಸ್ ಹೆಚ್ಚಾಗ್ಲಿ, ಚೆನ್ನಾಗಿರ್ಲಿ, ಮತ್ತೆ ಸುಖಾಭಿವೃದ್ಧಿ ಸಿಗ್ಲಿ ಅಂತ. ಮದುವೆ ಆಗಿರೋ ಹೆಣ್ಮಕ್ಳು ಮುಂದೆಗೆ ನಾವು ಮದುವೆ ಆಗೋರು ಒಳ್ಳೆ ಹುಡುಗ ಸಿಗ್ಲಿ ಅಂದ್ಬಿಟ್ಟು ಇದು ಮೂಲ ಉದ್ದೇಶ ಆಗಿರುತ್ತೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಗೌರಿ ತಾಯಿ ಫಸ್ಟ್ ಬರ್ತಾರೆ, ಮತ್ತೆ ನೆಕ್ಸ್ಟ್ ಡೇಗೆ ಗಣಪತಿ ಬರ್ತಾರೆ. ಏನು ಅಂದ್ರೆ ಗೌರಿ ತಾಯಿ ತವ್ರ ಮನೇಲಿ ಇರ್ತಾರೆ, ಅಜ್ಜಿ ಮನೆಗೆ ಗಣಪತಿ ಬಂದು ಇಲ್ಲಿ ಎಲ್ಲ ಹಬ್ಬ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸೊ ತಾಯಿನ ಕರ್ಕೊಂಡು ಹೋಗೋದಕ್ಕೋಸ್ಕರ ಹಿಂದೆಗಡೆಯಿಂದ ಗಣಪತಿ ಬರ್ತಾರೆ ಅಂತ ಹೇಳ್ತಾರೆ. ಇಷ್ಟೇನೆ ಸಿಂಪಲ್ ಕತೆ ಇದ್ರದ್ದು. ಸೊ ಇವತ್ತೇನಂದ್ರೆ ವಿಲೇಜ್ ಕಡೆ ತುಂಬಾ ಗ್ರ್ಯಾಂಡ್ ಆಗಿ ಇರುತ್ತೆ. ಸೊ ನಮ್ಮ ಹಳ್ಳಿಲಿ ಹೆಂಗಿರುತ್ತೆ ಅಂತ ವಿಡಿಯೋನ 1 by 1 ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಹಳ್ಳಿಗಳಲ್ಲಿ ಹೆಂಗಿರುತ್ತೆ ನನ್ನ ತೋರಿಸ್ತಾ ಹೋಗಿ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ಇವತ್ತು 1 by 1 ಎಲ್ಲ ಕಡೆನೂ ಗಣಪತಿನೇ ಇರ್ತಾರೆ. ಸೊ ನನ್ನ ಫೋನಲ್ಲೂ ಅಷ್ಟೇನೆ ಗಣಪತಿನೇ ಜಾಸ್ತಿ ಓಡಾಡ್ತಾರೆ. ಜೊತೆಗೆ ಏನಂದ್ರೆ ನಮ್ಮ ಬಾಸ್ ಬೇರೆಯವರು. ಜೈ ವಿಘ್ನೇಶ್ವರ. ಬನ್ನಿ ನೋಡ್ತಾ ಹೋಗೋಣ 1 by 1 ಹೆಂಗಿರ್ತವೆ ವಿಡಿಯೋಗಳು.